ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 58ನೆಯ ಅಧ್ಯಾಯವಾದ ತಟಾಕ ವಿಧಿ, ಜಲಾಶಯಗಳನ್ನು ಸ್ಥಾಪಿಸುವಾಗ ಅನುಸರಿಸಬೇಕಾದ ವಿಧಾನದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತಮುನಿಯು ಹೇಳುತ್ತಾನೆ, ಸೂರ್ಯಪುತ್ರನಾದ ವೈವಸ್ವತಮನು ಸಮುದ್ರದಲ್ಲಿದ್ದ ವಿಷ್ಣುವನ್ನು ಬೇಡಿದನು. ಓ ದೇವೇಶ, ಕೆರೆ, ತೋಟ, ಬಾವಿ, ಕೊಳ, ಸರೋವರ ಮತ್ತು ದೇವಸ್ಥಾನ ಇವುಗಳ ಪ್ರತಿಷ್ಠಾ ಕಾಲದಲ್ಲಿ ನಡೆಸಬೇಕಾದ ವಿಧಿಯನ್ನು ಕೇಳಬಯಸುತ್ತೇನೆ. ಪ್ರಭು, ಆ ಕರ್ಮದಲ್ಲಿ ಋತ್ವಿಜರು ಯಾರು? ಅರ್ಚನೆ ಮಾಡಬೇಕಾದ ದೇವತೆ ಯಾವುದು? ದಕ್ಷಿಣೆ, ಪೂಜಾ ಸಾಮಗ್ರಿಗಳು, ಕಾಲ, ಸ್ಥಾನ, ಆಚಾರ್ಯ ಇವರ ಲಕ್ಷಣಗಳಾವುವು? ಯಾವ ಯಾವ ದ್ರವ್ಯಗಳು ಪ್ರಶಸ್ತವಾದವು? ಇವೆಲ್ಲವನ್ನು ಯಥಾವತ್ತಾಗಿ ತಿಳಿಸು. ಮತ್ಸ್ಯರೂಪಿ ಪರಮಾತ್ಮನು ಹೇಳುತ್ತಾನೆ, ಶೂರಾಗ್ರೇಸರನಾದ ಎಲೈ ರಾಜನೇ, ಕೆರೆ, ಕೊಳ ಮೊದಲಾದವುಗಳ ಪ್ರತಿಷ್ಠೆಗೆ ಸಂಬಂಧಪಟ್ಟ ಶಾಸ್ತ್ರವಿಧಿಯನ್ನು ಹೇಳುವೆನು ಕೇಳು.
ಈ ವೃತ್ತಾಂತವು ಪುರಾಣ ಸಿದ್ಧವಾದುದೆಂದು ವೇದವನ್ನು ಬಲ್ಲವರು ಹೇಳುತ್ತಾರೆ. ಸೂರ್ಯನು ಉತ್ತರಾಯಣವನ್ನು ಪ್ರವೇಶಿಸಿದ ಬಳಿಕ ಶುಭಮಯವಾದ ಶುಕ್ಲಪಕ್ಷದಲ್ಲಿ ಶಾಸ್ತ್ರಜ್ಞರಾದ ಬ್ರಾಹ್ಮಣರು ಹೇಳಿದ ಒಳ್ಳೆಯ ದಿನದಲ್ಲಿ ದ್ವಿಜರ ಅನುಗ್ರಹವನ್ನು ಪಡೆದು ಕೆರೆಯ ಹತ್ತಿರ ಪೂರ್ವಕ್ಕಾಗಲಿ ಉತ್ತರಕ್ಕಾಗಲಿ ಇಳಿಜಾರಾದ ಸ್ಥಳದಲ್ಲಿ 4 ಮೊಳದ ಚಚ್ಚೌಕವಾದ ವೇದಿಕೆಯನ್ನು ನಿರ್ಮಿಸಬೇಕು. ಅದಕ್ಕೆ 4 ಕಡೆಗಳಲ್ಲೂ ಮುಖಗಳಿರಬೇಕು. ಹಾಗೆಯೇ ಯಾಗ ಮಂಟಪವೂ ಸಹ 16 ಮೊಳ ಉದ್ದವೂ ಅಷ್ಟೇ ಅಗಲವೂ ಆಗಿ 4 ಕಡೆಗಳಲ್ಲಿಯೂ ಬಾಗಿಲುಗಳು ಉಳ್ಳದ್ದಾಗಿರಬೇಕು. ವೇದಿಕೆಯ 4 ಕಡೆಯೂ ಗುದ್ದು ಮೊಳದ ಅಳತೆಯ ಕುಂಡಗಳನ್ನು ತೋಡಬೇಕು. ಅವುಗಳಿಗೆ 3 ಮೇಖಲೆಗಳು ಎಂದರೆ ಸುತ್ತುಗಟ್ಟುಗಳು ಇರಬೇಕು. ಓ ರಾಜಪುತ್ರ, ಮೇಖಲೆಗಳು ಕ್ರಮವಾಗಿ 9, 7 ಮತ್ತು 5 ಅಂಗುಲಗಳ ಪ್ರಮಾಣವಿರಬೇಕು. ಅದಕ್ಕಿಂತ ಅಧಿಕವಾಗಿರಬಾರದು. ಯೋನಿಯು ಅಂದರೆ ಹೋಮ ಮಾಡುವಾಗ ನೆಲದ ಮೇಲೆ ಚೆಲ್ಲಿದ ತುಪ್ಪವು ಅಗ್ನಿಕುಂಡದೊಳಕ್ಕೆ ಹರಿದು ಹೋಗುವಂತೆ ಇಳಿಜಾರಾಗಿ ರಚಿಸಿರುವ ಆನೆಯ ತುಟಿಗಳ ಆಕಾರದ 1 ಬಗೆಯ ಬಚ್ಚಲು 6-7 ಅಂಗುಲ ಅಗಲವೂ 12 ಅಂಗುಲ ಉದ್ದವೂ ಇರಬೇಕು. ಅಗ್ನಿಕುಂಡಗಳ ಸಂಖ್ಯೆ 7. ಅವುಗಳ ಮೇಖಲೆಗಳು ಒಂದಕ್ಕಿಂತ ಮತ್ತೊಂದು ಉನ್ನತವಾಗಿದ್ದು 3 ಮೆಟ್ಟಿಲುಗಳಂತಿರುವವು. 4 ಕಡೆಗಳಲ್ಲಿಯೂ ಅಗ್ನಿಕುಂಡಗಳು ಒಂದೇ ಆಕಾರದ ಮತ್ತು ಬಣ್ಣದ ಧ್ವಜಗಳಿಂದ ಅಲಂಕೃತವಾಗಿರುವವು. ಅರಳಿ, ಅತ್ತಿ, ಬಸರಿ, ಆಲ ಈ ಮರಗಳ ಕೊಂಬೆಗಳಿಂದ ಮಾಡಿದ ಬಾಗಿಲುಗಳನ್ನು ಮಂಟಪದ ಒಂದೊಂದು ದಿಕ್ಕಿನಲ್ಲಿ ಇಡಬೇಕು. ವೇದ ಪಾರಂಗತರೂ ಮಂಗಳ ಸ್ವರೂಪರೂ ಆದ ಬ್ರಾಹ್ಮಣರಲ್ಲಿ 8 ಜನರನ್ನು ಹೋತೃಗಳನ್ನಾಗಿಯೂ 8 ಜನರನ್ನು ದ್ವಾರಪಾಲಕರನ್ನಾಗಿಯೂ ಮತ್ತೆ 8 ಜನರನ್ನು ಜಪಕರ್ತೃಗಳನ್ನಾಗಿಯೂ ವರಿಸಬೇಕು. ಸಕಲ ಲಕ್ಷಣಗಳಿಂದಲೂ ಕೂಡಿ ಮಂತ್ರಜ್ಞನೂ ಜಿತೇಂದ್ರಿಯನೂ ಕುಲಶೀಲಗಳಲ್ಲಿ ಪ್ರಶಸ್ತನೂ ಆದ ಬ್ರಾಹ್ಮಣೋತ್ತಮನನ್ನು ಪುರೋಹಿತನಾಗಿರುವಂತೆ ಪ್ರಾರ್ಥಿಸಬೇಕು. ಪ್ರತಿಯೊಂದು ಕುಂಡದ ಬಳಿಯಲ್ಲೂ ಕಲಶಗಳನ್ನು, ಯಜ್ಞೋಪಕರಣಗಳನ್ನು, ಬೀಸಣಿಗೆಯನ್ನು, ಶುಭ್ರವಾದ 2 ಚಾಮರಗಳನ್ನು, ಅಗಲವಾದ 2 ತಾಮ್ರದ ಪಾತ್ರೆಗಳನ್ನು ಇರಿಸಬೇಕು. ಒಂದೊಂದು ದೇವತೆಗೂ ತಕ್ಕಂತೆ ಬೇರೆ ಬೇರೆ ಬಣ್ಣದ ಅನ್ನವನ್ನು ಬಲಿಗಾಗಿ ಸಿದ್ಧಪಡಿಸಬೇಕು. ಶಾಸ್ತ್ರಜ್ಞನಾದ ಆಚಾರ್ಯನು ಮಂತ್ರೋಚ್ಚಾರಣ ಪೂರ್ವಕವಾಗಿ ಅದನ್ನು ನೆಲದ ಮೇಲೆ ಹಾಕುವನು. ಕ್ಷೀರ ವೃಕ್ಷದಿಂದ ನಿರ್ಮಿತವಾದ ಯೂಪಸ್ತಂಭವನ್ನು ನೆಡಬೇಕು. ಅದು 3 ಮೊಳ ಎತ್ತರವಿರಬೇಕು. ಅಥವಾ ಯಜಮಾನನು ಸಂಪತ್ಕಾಮನಾಗಿದ್ದರೆ ಅವನಷ್ಟೇ ಉನ್ನತವಾಗಿದ್ದರೂ ಇರಬಹುದು. 25 ಜನ ಋತ್ವಿಕ್ಕುಗಳಿಗೂ ಕುಂಡಲಗಳು, ತೋಳ್ಬಳೆಗಳು, ಮುಂಗೈ ಬಳೆಗಳು, ಬೆರಳುಗಳಿಗೆ ಪವಿತ್ರಗಳು ಮುಂತಾದ ಸುವರ್ಣಾಭರಣಗಳನ್ನು, ವಿಧ ವಿಧವಾದ ವಸ್ತ್ರಗಳನ್ನು ಕೊಡಬೇಕು. ಎಲ್ಲರನ್ನೂ ಸಮಾನವಾಗಿ ಗೌರವಿಸಬೇಕು. ಆಚಾರ್ಯನಿಗಾದರೂ ಮಿಕ್ಕವರಿಗಿಂತ ದ್ವಿಗುಣವಾಗಿ ಸತ್ಕಾರವನ್ನು ಸಲ್ಲಿಸಬೇಕು. ಆತನಿಗೆ ಹಾಸಿಗೆ ಮೊದಲಾಗಿ ಇಷ್ಟವಾದುದೆಲ್ಲವನ್ನೂ ಕೊಡಬಹುದು. ರಾಜ, ಆಮೆ ಮತ್ತು ಮಕರವನ್ನು ಚಿನ್ನದಿಂದಲೂ, ಮೀನು ಮತ್ತು ನೀರು ಹಾವನ್ನು ಬೆಳ್ಳಿಯಿಂದಲೂ, ನಳ್ಳಿ ಮತ್ತು ಕಪ್ಪೆಯನ್ನು ತಾಮ್ರದಿಂದಲೂ, ಶಿಂಶುಮಾರವನ್ನು ಕಬ್ಬಿಣದಿಂದಲೂ ಮೊದಲೇ
ಮಾಡಿಸಿ ಸಿದ್ಧಪಡಿಸಿಕೊಂಡಿರಬೇಕು. ವೇದ ಪಾರಂಗತರಾದ ಬ್ರಾಹ್ಮಣರು ಯಜಮಾನನಿಗೆ ಸಕಲ ವಿಧವಾದ ಮೂಲಿಕೆಗಳಿಂದ ಮಿಶ್ರವಾದ ನೀರಿನಲ್ಲಿ ಸ್ನಾನ ಮಾಡಿಸುವರು. ಅವನು ಬಿಳಿಯ ವಸ್ತ್ರವನ್ನು ಧರಿಸಿ ಅದೇ ಬಣ್ಣದ ಹೂವಿನಿಂದಲೂ ಗಂಧದಿಂದಲೂ ಅಲಂಕೃತನಾಗಿ ಹೆಂಡತಿ, ಮಗ, ಮೊಮ್ಮಗ ಇವರೊಡಗೂಡಿ ಪಶ್ಚಿಮ ದಿಕ್ಕಿನ ಬಾಗಿಲಿನಿಂದ ಯಾಗ ಮಂಟಪವನ್ನು ಪ್ರವೇಶಿಸುವನು. ಬಳಿಕ ಮಂಗಳ ವಾದ್ಯಗಳು ಭೋರ್ಗರೆಯುತ್ತಿರಲು, ನಗಾರಿಗಳು ಧ್ವನಿ ಮಾಡುತ್ತಿರಲು, ಶಾಸ್ತ್ರವಿಧಿಯನ್ನು ಬಲ್ಲ ಯಜಮಾನನು 5 ಬಣ್ಣದ ಪುಡಿಗಳಿಂದ ಮುಂದೆ ಹೇಳುವಂತೆ ಮಂಡಲವನ್ನು ರಚಿಸಬೇಕು. ತರುವಾಯ ವೇದಿಕೆಯ ಮೇಲೆ 16 ಅರೆಗಾಲುಗಳಿಂದ ಕೂಡಿದ ಚಕ್ರವನ್ನು ಬರೆಯಬೇಕು. ಅದರ ಒಳಗಡೆ ತಾವರೆಯನ್ನು ಚಿತ್ರಿಸಬೇಕು. ಚಕ್ರದ 4 ಪಕ್ಕಗಳನ್ನು ಸೇರಿಸಿ ಚೌಕವನ್ನು ರಚಿಸಬೇಕು. ಹೀಗೆ ಅದು ಹೊರಗಡೆ ಚಚ್ಚೌಕವೂ ಒಳಗಡೆ ವೃತ್ತವೂ ಆಗಿರುವುದು. ಆಮೇಲೆ ಅದರ ಒಂದೊಂದು ದಿಕ್ಕಿನಲ್ಲೂ ಕ್ರಮವಾಗಿ ಗ್ರಹಗಳನ್ನು, ಲೋಕಪಾಲಕರನ್ನು ಮಂತ್ರಗಳಿಂದ ವಿನ್ಯಾಸ ಮಾಡಬೇಕು. ನಡುವೆ ಆದಿಕೂರ್ಮ, ಆದಿಶೇಷ ಮುಂತಾದವರನ್ನು ಸ್ಥಾಪನೆ ಮಾಡಿ ಅಲ್ಲಿಯೇ ವಾರುಣ ಮಂತ್ರದಿಂದ ಬ್ರಹ್ಮ, ವಿಷ್ಣು, ಮಹೇಶ್ವರರೆಂಬ ತ್ರಿಮೂರ್ತಿಗಳನ್ನು ಆವಾಹಿಸಬೇಕು. ವಿನಾಯಕ, ಲಕ್ಷ್ಮಿ, ಪಾರ್ವತಿ ಇವರನ್ನು ನೆಲೆಗೊಳಿಸಿ ಸಕಲ ಲೋಕಗಳ ಶಾಂತಿಗೋಸ್ಕರವಾಗಿ ಭೂತವರ್ಗವನ್ನು ಸ್ಥಾಪಿಸಬೇಕು. ಜಲಪೂರ್ಣವಾದ ಕುಂಭಗಳನ್ನು ಗಂಧ ಪುಷ್ಪಾದಿಗಳಿಂದ ಸಂಸ್ಕರಿಸಿ ಪುಷ್ಪ ಭಕ್ಷ್ಯ ಫಲಗಳ ಸಹಿತವಾಗಿ ಸ್ಥಾಪನ ಮಾಡಿ ವಸ್ತ್ರಗಳನ್ನು ಧರಿಸಬೇಕು. ಆಚಾರ್ಯನು ಸುತ್ತಲೂ ಇರುವ ದ್ವಾರಪಾಲಕರನ್ನು ಗಂಧ ಪುಷ್ಪಾದಿಗಳಿಂದ ಅಲಂಕರಿಸಿ ಮಂತ್ರವನ್ನು ಪಠಣ ಮಾಡಿರಿ ಎಂದು ಪ್ರಾರ್ಥಿಸಬೇಕು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಇವುಗಳನ್ನು ಪಾರಾಯಣ ಮಾಡುವವರು ಕ್ರಮವಾಗಿ ಪೂರ್ವ, ದಕ್ಷಿಣ, ಪಶ್ಚಿಮ ಮತ್ತು ಉತ್ತರ ದಿಕ್ಕುಗಳಲ್ಲಿ ಆಸನಗಳನ್ನು ಅಲಂಕರಿಸುವರು. ಯಜಮಾನನು ಅಗ್ನಿಗೆ ಬಲಗಡೆಯಲ್ಲಿ ಉತ್ತರಾಭಿಮುಖವಾಗಿ ಕುಳಿತುಕೊಂಡು ಹೋಮ ಮಾಡಿರಿ ಎಂದು ಹೋತೃಗಳನ್ನು ಪ್ರಾರ್ಥಿಸಬೇಕು. ಉತ್ಕೃಷ್ಟರಾದ ಜಪಕರ್ತೃಗಳನ್ನು ನೀವು ಮಂತ್ರ ಜಪದಲ್ಲಿ ನಿರತರಾಗಿರಿ ಎಂದು ಬೇಡಿ ಮಂತ್ರಜ್ಞನಾದ ಯಜಮಾನನು ಅಗ್ನಿಗೆ ಪರಿಷೇಚನ ಮಾಡಬೇಕು. ವರುಣ ದೇವತಾಕವಾದ ಮಂತ್ರಗಳನ್ನು ಉಚ್ಚರಿಸುತ್ತಾ ತುಪ್ಪದಿಂದಲೂ ಸಮಿತ್ತುಗಳಿಂದಲೂ ಹೋಮವನ್ನು ಮಾಡಬೇಕು. ಎಲ್ಲೆಡೆಯಲ್ಲೂ ಇರುವ ಋತ್ವಿಕ್ಕುಗಳು ವಾರುಣ ಮಂತ್ರಗಳಿಂದಲೇ ಹೋಮ ಮಾಡಬೇಕು. ನವಗ್ರಹಗಳು, ಇಂದ್ರ, ಈಶ್ವರ, ಮರುದ್ದೇವತೆಗಳು, ಲೋಕಪಾಲಕರು, ವಿಶ್ವಕರ್ಮ ಇವರೆಲ್ಲರಿಗೂ ಶಾಸ್ತ್ರವಿಧಿಯನ್ನನುಸರಿಸಿ ಆಹುತಿಗಳನ್ನು ಕೊಡಬೇಕು. ಪೂರ್ವ ದಿಕ್ಕಿನಲ್ಲಿ ಕುಳಿತಿರುವ ಋಗ್ವೇದಿಗಳು ರಾತ್ರಿ ಸೂಕ್ತ, ರುದ್ರ ಸೂಕ್ತ, ಪವಮಾನ ಸೂಕ್ತ, ಸುಮಂಗಲ ಸೂಕ್ತ ಇವುಗಳನ್ನು ಬೇರೆ ಬೇರೆಯಾಗಿ ಜಪಿಸುವರು. ದಕ್ಷಿಣದಲ್ಲಿರುವ ಯಜುರ್ವೇದಿಗಳು ಶಕ್ರ ಸೂಕ್ತ, ರುದ್ರ ಸೂಕ್ತ, ಸೋಮ ಸೂಕ್ತ, ಕೂಷ್ಮಾಂಡ ಸೂಕ್ತ, ಅಗ್ನಿ ಸೂಕ್ತ ಮತ್ತು ಸೌರ ಸೂಕ್ತಗಳನ್ನು ಪಾರಾಯಣ ಮಾಡುವರು. ಪಶ್ಚಿಮ ದಿಕ್ಕಿನ ಬಾಗಿಲ ಬಳಿಯಲ್ಲಿರುವ ಸಾಮವೇದಿಗಳು ವೈರಾಜ್ಯ ಸಾಮ, ಪುರುಷ ಸೂಕ್ತ ಸಾಮ, ಸೌವರ್ಣ ಸಾಮ, ರುದ್ರ ಸಂಹಿತಾ ಸಾಮ, ಶೈಶವ ಸಾಮ, ಪಂಚನಿಧನ ಸಾಮ, ಗಾಯತ್ರ ಸಾಮ, ಜ್ಯೇಷ್ಠ ಸಾಮ, ವಾಮದೇವ ಸಾಮ, ಬೃಹತ್ ಸಾಮ, ರೌರವ ಸಾಮ, ರಥಂತರ ಸಾಮ, ಗವಾಂ ವ್ರತ ಸಾಮ, ಕಾಣ್ವ ಸಾಮ, ರಕ್ಷೋಘ್ನ ಸಾಮ ಮತ್ತು
ವಯಸ್ಸಾಮಗಳೆಂಬ ಮಂತ್ರಗಳನ್ನು ಗಾನ ಮಾಡುವರು. ಉತ್ತರದಲ್ಲಿರುವ ಅಥರ್ವಣ ವೇದಜ್ಞರು ಶಾಂತಿ ಮಂತ್ರಗಳನ್ನು, ಪುಷ್ಟಿ ಮಂತ್ರಗಳನ್ನು ಜಪಿಸುವರು. ಮನಸ್ಸಿನಲ್ಲಿ ವರುಣದೇವನನ್ನು ಧ್ಯಾನ ಮಾಡುತ್ತಿರುವರು. ಮೊದಲನೆಯ ದಿನ ರಾತ್ರಿ ಕುಂಭಗಳಿಗೆ ಅಧಿವಾಸನವನ್ನು ಮಾಡಿ ಸ್ಥಾಪನಾದಿ ಸಂಸ್ಕಾರಗಳನ್ನು ನಡೆಸಿ, ಆನೆ ಕುದುರೆಗಳು ಸಂಚರಿಸುವ ರಸ್ತೆ, ಹುತ್ತ, ನದೀ ಸಂಗಮ, ನೀರಿನ ಮಡು, ದನದ ಕೊಟ್ಟಿಗೆ, 4 ಬೀದಿಗಳ ಚೌಕ ಇತ್ಯಾದಿ ಸ್ಥಳಗಳಿಂದ ಮಣ್ಣನ್ನು ತಂದು ಆ ಕುಂಭಗಳಲ್ಲಿ ಹಾಕಬೇಕು. ಗೋರೋಚನ, ಬಿಳಿ ಸಾಸುವೆ, ಗಂಧ, ಗುಗ್ಗುಲ ಇವುಗಳನ್ನೂ ಕೂಡ ಆ ಕಲಶಗಳಲ್ಲಿ ಹಾಕಿ ಪಂಚಗವ್ಯದಿಂದಲೂ ಶುದ್ಧೋದಕದಿಂದಲೂ ಪ್ರೋಕ್ಷಿಸಬೇಕು. ಪ್ರತಿಯೊಂದು ಕುಂಭಕ್ಕೂ ಬೇರೆ ಬೇರೆಯಾಗಿ ಮಹಾಮಂತ್ರಗಳಿಂದ ಹೀಗೆ ಪ್ರೋಕ್ಷಣಾದಿಗಳನ್ನು ಮಾಡಬೇಕು. ಶಾಸ್ತ್ರೋಕ್ತವಾದ ಈ ವಿಧಾನಗಳಿಂದ ರಾತ್ರಿಯನ್ನು ಕಳೆಯಬೇಕು. ಪ್ರಾತಃಕಾಲವಾದ ಬಳಿಕ ಬ್ರಾಹ್ಮಣರಿಗೆ 100 ಹಸುಗಳನ್ನು ದಾನವಾಗಿ ಕೊಡಬೇಕು. ಅಷ್ಟಾಗದಿದ್ದರೆ 68, ಇಲ್ಲದಿದ್ದರೆ 50, ಅದೂ ಆಗದಿದ್ದರೆ 36, ಅದಕ್ಕೂ ಶಕ್ತಿ ಇಲ್ಲದಿದ್ದರೆ ಕೊನೆಗೆ 25 ಹಸುಗಳನ್ನಾದರೂ ಕೊಡಬೇಕು. ಬಳಿಕ ಜ್ಯೋತಿಷ್ಕರು ಹೇಳಿದ ಶುಭಲಗ್ನದಲ್ಲಿ ವೇದ ಪಾಠವು ನಡೆಯುತ್ತಿರಲು, ಬಗೆ ಬಗೆಯ ಮಂಗಳ ವಾದ್ಯಗಳು ಮೊಳಗುತ್ತಿರಲು ಹಸುವನ್ನು ಚಿನ್ನದ ಒಡವೆಗಳಿಂದ ಅಲಂಕರಿಸಿ ನೀರಿನಲ್ಲಿಳಿಸಬೇಕು. ಓ ರಾಜ, ಬಳಿಕ ಅದನ್ನು ಸಾಮವೇದ ಪಾರಂಗತನಾದ ಬ್ರಾಹ್ಮಣನಿಗೆ ದಾನ ಮಾಡಬೇಕು. ಪಂಚರತ್ನ ಸಹಿತವಾದ ಸುವರ್ಣ ಪಾತ್ರೆಯಲ್ಲಿ ಪೂರ್ವದಲ್ಲಿ ಹೇಳಿದ ಲೋಹಮಯವಾದ ಮಕರ ಮತ್ಸ್ಯಾದಿ ಜಲಚರಗಳನ್ನು ಇಡಬೇಕು. 4 ವೇದಗಳಲ್ಲಿಯೂ 6 ವೇದಾಂಗಗಳಲ್ಲಿಯೂ ನಿಷ್ಣಾತರಾದ ಬ್ರಾಹ್ಮಣರು ಅದನ್ನು ಎತ್ತಿಕೊಳ್ಳಬೇಕು. ಮಹಾನದಿಯ ಜಲವನ್ನು, ಮೊಸರನ್ನು ಆ ಪಾತ್ರೆಗೆ ಸ್ವಲ್ಪ ಸುರಿದು ಅಕ್ಷತೆಯ ಕಾಳನ್ನು ಹಾಕಬೇಕು. ಹಸುವನ್ನು ನಡುನೀರಿನಲ್ಲಿ ಉತ್ತರಾಭಿಮುಖವಾಗಿ ನಿಲ್ಲಿಸಿ ಅಥರ್ವಣ ಮಂತ್ರದಿಂದಲೂ ಪುನರ್ಮಾಮೇತಿ ಎಂಬ ಮಂತ್ರದಿಂದಲೂ ಅಭಿಷೇಕ ಮಾಡಬೇಕು. ಆಪೋಹಿಷ್ಟ ಮಯೋಭುವಃ ಎಂಬ ಮಂತ್ರದಿಂದ ಆ ಸುವರ್ಣ ಮತ್ಸ್ಯಾದಿಗಳನ್ನು ನೀರಿನಲ್ಲಿ ಬಿಟ್ಟು ಮಂಡಲ ಸ್ಥಾನಕ್ಕೆ ಬರಬೇಕು. ಓ ಮುನಿವರ್ಯರೇ, ಸರೋವರವನ್ನು ಪೂಜಿಸಿ ಅದರ ಸುತ್ತಲೂ ಬಲಿಯನ್ನು ಹಾಕಬೇಕು. 4 ದಿನಗಳು ಹೋಮವನ್ನು ಮಾಡಬೇಕು. ಎಲೈ ರಾಜೋತ್ತಮನೇ, 4ನೆಯ ದಿನದಲ್ಲಿ ಸಮಾಪ್ತಿ ಕರ್ಮವನ್ನು ನಡೆಸಿ ತನ್ನ ಶಕ್ತಿಗೆ ತಕ್ಕಂತೆ ದಕ್ಷಿಣೆಯನ್ನು ಕೊಡಬೇಕು. ತರುವಾಯ ಉಪಚಾರೋಕ್ತಿಗಳಿಂದ ವರುಣನಲ್ಲಿ ಕ್ಷಮೆಯನ್ನು ಬೇಡಬೇಕು. ಕರ್ಮಗಳೆಲ್ಲವನ್ನೂ ಮಾಡಿದ ಬಳಿಕ ಯಜ್ಞ ಪಾತ್ರೆಗಳನ್ನು, ಯಜ್ಞೋಪಕರಣಗಳನ್ನು ಋತ್ವಿಕ್ಕುಗಳಿಗೆ ಕೊಡಬೇಕು. ಯಾಗ ಮಂಟಪವನ್ನೂ ಕೂಡ ಬಿಚ್ಚಿ ಅವರಿಗೆ ಹಂಚಿಬಿಡಬೇಕು. ಚಿನ್ನದ ಪಾತ್ರೆ, ಹಾಸಿಗೆ ಇವೆರಡೂ ಜಲಾಶಯದ ಸ್ಥಾಪಕನಿಗೆ ಸಲ್ಲತಕ್ಕವು. ತರುವಾಯ 1000 ಅಥವಾ 800 ಜನ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಬೇಕು. ಅಷ್ಟಕ್ಕೆ ಶಕ್ತಿ ಇಲ್ಲದಿದ್ದರೆ 50 ಅಥವಾ 20 ಮಂದಿಯನ್ನಾದರೂ ತೃಪ್ತಿಪಡಿಸಬೇಕು. ಜಲಾಶಯಗಳ ಪ್ರತಿಷ್ಠೆಯ ವಿಧಾನವನ್ನು ಪುರಾಣಗಳಲ್ಲಿ ಈ ರೀತಿಯಾಗಿ ಹೇಳಿದೆ. ಬಾವಿ, ಕೊಳ, ಪುಷ್ಕರಿಣಿ ಮುಂತಾದುವನ್ನು ಕಟ್ಟಿಸುವಾಗಲೂ ದೇವಾಲಯಗಳನ್ನು ಪ್ರತಿಷ್ಠೆ ಮಾಡುವಾಗಲೂ ಇದೇ ವಿಧಿಯನ್ನು ಅನುಸರಿಸಬೇಕು. ಆದರೆ ದೇವಾಲಯ, ಉದ್ಯಾನ ಭೂಮಿ,
ಇವುಗಳನ್ನು ಪ್ರತಿಷ್ಠೆ ಮಾಡುವಾಗ ಮಂತ್ರಗಳಲ್ಲಿ ವಿಶೇಷವಿದೆ. ಅಶಕ್ತನಾದವನು ಈಗ ಹೇಳಿದ ವಿಧಾನದಲ್ಲಿ ಅರ್ಧದಷ್ಟನ್ನಾದರೂ ನಡೆಸಬೇಕೆಂದು ಬ್ರಹ್ಮನು ಹೇಳಿರುವನು. ಸಣ್ಣ ಪುಟ್ಟ ಜಲಾಶಯಗಳ ವಿಷಯದಲ್ಲಾದರೆ ಏಕಾಗ್ನಿ ವಿಧಾನದಿಂದ ಕಾರ್ಯವನ್ನು ನೆರವೇರಿಸಬಹುದು. ಆಗಲೂ ಕೂಡ ದ್ರವ್ಯದ ವಿಷಯದಲ್ಲಿ ಮಾತ್ರ ಸಂಕೋಚವನ್ನು ಮಾಡಬಾರದು. ಕಟ್ಟಿಸಿದ ಕೆರೆ ಕಟ್ಟೆಗಳಲ್ಲಿ ನೀರು ಮಳೆಗಾಲದಲ್ಲಿ ನಿಲ್ಲುವಂತಿದ್ದರೆ ಯಜಮಾನನಿಗೆ ಅಗ್ನಿಷ್ಟೋಮ ಯಾಗದ ಫಲವು ಬರುವುದು. ಶರತ್ಕಾಲದವರೆಗೂ ನಿಲ್ಲುವುದಾದರೆ ಫಲಶ್ರುತಿಯಲ್ಲಿ ಹೇಳುವ ಸುಕೃತವು ಲಭಿಸುವುದು. ಹೇಮಂತ ಮತ್ತು ಶಿಶಿರ ಋತುಗಳಲ್ಲಿ ಸಹ ಅದು ಬತ್ತದೆ ಜಲಪೂರ್ಣವಾಗಿದ್ದರೆ ಕ್ರಮವಾಗಿ ವಾಜಪೇಯ ಮತ್ತು ಅತಿರಾತ್ರಗಳೆಂಬ ಯಾಗಗಳ ಫಲವು ದೊರೆಯುವುದು. ವಸಂತಕಾಲದಲ್ಲಿ ನೀರು ಒಣಗದೇ ಇದ್ದರೆ ಅಶ್ವಮೇಧದ ಫಲವು, ಗ್ರೀಷ್ಮ ಋತುವಿನಲ್ಲಿಯೂ ನೀರು ನಿಂತರೆ ರಾಜಸೂಯ ಯಾಗಕ್ಕಿಂತ ಅತಿಶಯವಾದ ಫಲವು ಬರುವವು. ಓ ಮಹಾರಾಜ, ವೇದೋಕ್ತವಾದ ಕರ್ಮಗಳಿಂದ ಬುದ್ಧಿಯನ್ನು ನಿರ್ಮಲ ಮಾಡಿಕೊಂಡು ಈ ವಿಶೇಷ ಧರ್ಮಗಳನ್ನು ಯಾವನು ಆಚರಿಸುತ್ತಾನೋ ಅವನು ತಡೆಯಿಲ್ಲದೆ ಸಕಲ ಪಾಪಗಳನ್ನೂ ಕಳೆದುಕೊಳ್ಳುವನು. ಸ್ವರ್ಗದಲ್ಲಿ ಅನೇಕ ಕಲ್ಪಗಳ ಕಾಲ ಸುಖಪಟ್ಟು ಕೈಲಾಸವನ್ನು ಸೇರುವನು. ಅವನು ಆ ಯಾಗದ ಫಲದಿಂದ ಮಹೋಲೋಕ, ಜನೋಲೋಕ ಮುಂತಾದ ದಿವ್ಯ ಲೋಕಗಳಿಗೆ ಹೋಗಿ 2 ಪರಾರ್ಧಗಳ ಕಾಲ ದಿವ್ಯ ನಾರಿಯರೊಡನೆ ಸುಖಿಸುವನು. ತರುವಾಯ ಅವರ ಸಂಗಡದೊಂದಿಗೆ ವಿಷ್ಣುವಿನ ಪರಮಪದವನ್ನೈದುವನು. ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ತಡಾಗ ವಿಧಿರ್ನಾಮ ಅಷ್ಟಪಂಚಾಶೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 59ನೆಯ ಅಧ್ಯಾಯವಾದ ವೃಕ್ಷೋತ್ಸವ ವಿಧಿ, ತೋಪುಗಳನ್ನು ಸ್ಥಾಪಿಸುವಾಗ ಆಚರಿಸಬೇಕಾದ ವಿಧಾನದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.